ಸ್ವಾಗತಂ ಸುಸ್ವಾಗತಂ. ಇವತ್ತು ನಾವಿದ್ದೀವಿ ಉಪ್ಪಂದದಲ್ಲಿ ಇರುವ ಫಿನಿಕ್ಸ್ ಅಕಾಡೆಮಿ. ಈ ಅಕಾಡೆಮಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಬರೀ ಕನ್ನಡ ಕ್ಲಾಸ್ ಮಾತ್ರ ಇಲ್ಲ, ಜಿಮ್ ಸಹ ಇದೆ. ಈ ಜಿಮ್ ಅನ್ನು ಟ್ರೈನ್ ಮಾಡ್ತಿರೋದು ಇಲ್ಲ, ಕನ್ನಡ ಕ್ಲಾಸ್ ತಗೊಳ್ತಿರೋದು ನಮ್ಮ ಲಕ್ಷ್ಮೀಕಾಂತಿ ಅನ್ನೋರವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಕರಾಟೆ ಹಾಗೂ ಫಿಟ್ನೆಸ್ ಇನ್ಫ್ಲುಯೆನ್ಸರ್. ಅವರು ನಮ್ಮ ಆದಷ್ಟು ಕ್ವಶನಿಗೆ ಸ್ವಲ್ಪ ಉತ್ತರವನ್ನು ಕೊಟ್ಟು ನಿಮಗೆ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಹೇಳ್ತಾರೆ. ಬನ್ನಿ ಹೋಗುವ, ಎಕ್ಸ್ಪ್ಲೋರ್ ಮಾಡುವ. ಲಕ್ಷ್ಮೀಕಾಂತ್ ಅವರು, ಈಗ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಏನಂದ್ರೆ ಈಗ ಕರಾಟೆ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿ ನೀವು? ನಾನು ಕರಾಟೆ ಸ್ಟಾರ್ಟ್ ಮಾಡಿ ನಿಯರ್ಲಿ 12 ಇಯರ್ಸ್ ಆಯಿತು. 12 ಇಯರ್ಸಿಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಕರಾಟೆನೇ ಕಲ್ತಿದ್ದೆ. ಅದಾದ್ಮೇಲೆ 2018 ಕೀರ್ತಿ ಸರ್ ಅಂಡರ್ ನಾನು ಟ್ರೈನ್ ಮಾಡಾದ್ಮೇಲೆ ಫಸ್ಟ್ ಟೈಮ್ ಸ್ಟೇಟ್ ಗೋಲ್ಡ್ ಮೆಡಲ್ ಮಾಡಿದೆ. ಆಮೇಲಿಂದ ಬೇಸಿಕಲಿ ಅಂದರೆ ಪ್ರಾಪರ್ ಫಾರ್ಮಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊ, ಪಂಚಸ್, ಕಿಕ್ಸ್, ಟೇಕ್ ಡೌನ್ಸ್ ಮೂಮೆಂಟ್ಸ್ ಆಗಿಲ್ಲ, ಯಾರನ್ನ ಯಾವ ಥರ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡೋದು ಕೀರ್ತಿ ಸರ್ ಅಂಡರಲ್ಲೇ ಕಲ್ತದ್ದು. ಕೀರ್ತಿ ಸರ್ ಅಂಡರ್ ಅಂದ್ರೆ ನಮ್ದು ಫಿನಿಕ್ಸ್. ಫಿನಿಕ್ಸ್ ಬ್ಯಾಚ್. ಈಗ ಇದು ಜಿಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಜಿಮ್ ಸ್ಟಾರ್ಟ್ ಮಾಡಿ ಜಾಸ್ತಿ ಆಗಿಲ್ಲ, 6 ತಿಂಗಳು ಅಷ್ಟೇ. ತುಂಬಾ ಜನ ಡೌಟ್ ಇದೆ ಕರಾಟೆ ಅಂದ್ರೆ ಎಂತ. ಜಸ್ಟ್ ಈಗ ಮಾರ್ಷಲ್ ಆರ್ಟ್ಸ್ ಇಲ್ಲ ಕುಂಫು ಆ ಥರ ಫುಲ್ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಕರಾಟೆ ಅಂದ್ರೆ. ಕರಾಟೆ ಅಂದ್ರೆ ನಿಮ್ಮ ಪ್ರಕಾರ ಎಂತ? ಈಗ ಕರಾಟೆ ಅಂದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಮಾರ್ಷಲ್ ಆರ್ಟ್ಸ್. ಮಾರ್ಷಲ್ ಆರ್ಟ್ಸ್ನ ಲೈಟರ್ ವರ್ಜನ್ನೇ ಕರಾಟೆ. ಕರಾಟೆ ಅಂತ ಹೇಳಿದ್ರೆ ಎಂಟಿ ಹ್ಯಾಂಡ್ ಡೂ ಅಂತ ಹೇಳಿ, ಎಂಟಿ ಹ್ಯಾಂಡ್ ಅಲ್ಲೇ ನೀವು ಅದನ್ನ ಮಾಡ್ಕೊ. ಬೇಸಿಕಲಿ ಟ್ರೆಡಿಷನಲ್ ಕರಾಟೆ ಅಂತ ಅಂದ್ಕೊಂಡು ಹೇಳಿದ್ರೆ ಕರಾಟೆ ಒರಿಜಿನೇಟ್ ಅದು ಓಕಿನವಾದಲ್ಲ. ಅದು ಆಲ್ಮೋಸ್ಟ್ ಎಲ್ಲರಿಗೂ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ವಿಕಿಪೀಡಿಯಾದಲ್ಲೆಲ್ಲ ಸಿಗುತ್ತೆ ಕರಾಟೆ ಒರಿಜಿನೇಟ್ ಅದು ಎಲ್ಲ ಯಾವ ಥರ ಅಂತ. ಅದನ್ನ ಅನಿಮಲ್ ಇಂದ ನಾವು ವಿದೌಟ್ ವೆಪನ್ಸ್ ಸೇಫ್ ಹಾಕೋಕ್ಕೋಸ್ಕರ ಕರಾಟೆನ ಇಂಟ್ರಡ್ಯೂಸ್ ಮಾಡೋದು ಓಕಿನವಾದಲ್ಲೇ. ಅದಾದ್ಮೇಲೆ ಅದು ಬರ್ತಾ 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 ಅಪ್ಡೇಟ್ ಹ್ಯೂಮನ್ಸ್ ಎಲ್ಲ ಯಾವ ಥರ ರಿವಲ್ಯೂಷನ್ಸ್ ಇದ್ದಿತ್ತು ಅದೇ ಥರ ಕರಾಟೆನೂ ಅಪ್ಡೇಟ್ ಆಗ್ತಾ ಬಂತು. ಇವಾಗ ಬೇಸಿಕ್ಲಿ 2020 ಅಲ್ಲಾದ ನೀವು ಟೋಕಿಯೋ ಒಲಿಂಪಿಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದ್ರಲ್ಲಿ ಕರಾಟೆ ಆ್ಯಡ್ ಆಯಿತು. ಕರಾಟೆ ಒಲಿಂಪಿಕ್ ಆ್ಯಡ್ ಆದ ಗೇಮು. ಸೊ ಅದಕ್ಕೆ ಒಲಿಂಪಿಕ್ ನಾರ್ಮ್ಸಿಗೆ ಯಾವ ಥರ ಬೇಕು ಆ ಥರ ಗೇಮ್ನ ಇವಾಗ ಮಾಡಿಫೈ ಮಾಡಿದ್ರು. ಅಂದರೆ ಸ್ಪೋರ್ಟ್ಸ್ ಕರಾಟೆನೇ ಬೇರೆ, ಟ್ರೆಡಿಷನಲ್ ಕರಾಟೆನೇ ಬೇರೆ. ಟ್ರೆಡಿಷನಲ್ ಕರಾಟೆ ನಿಮಗೆ ಈ ಹಂಚ್ ಹೊಡಿಯೋದು, ಬ್ರಿಕ್ಸ್ ಹೊಡಿಯೋದು, ಕಾಂಟ್ಯಾಕ್ಟ್ ಫೈಟ್ ಅದೆಲ್ಲ ಟ್ರೆಡಿಷನಲ್ ಕರಾಟೆ ಅಲ್ಲ. ಸ್ಪೋರ್ಟ್ಸ್ ಕರಾಟೆಲ್ಲಿ ಯಾವ ಥರ ಅಂತ ಹೇಳಿದ್ರೆ ಸಾಫ್ಟ್ ಟಚಸ್, ಫೆದರ್ ಟಚಸ್ ಮಾತ್ರ. ಗ್ಲೌಸಸ್ ಇರುತ್ತೋ, ಶಿನ್ ಪ್ಯಾಡ್ಸ್, ಚೆಸ್ಟ್ ಗಾರ್ಡ್, ಮೌತ್ ಗಾರ್ಡ್ ಇದೆಲ್ಲ ಪ್ರಾಪರ್ ಎಕ್ವಿಪ್ಮೆಂಟ್ ಹಾಕೊಂಡು, ಆ ಕಡೆ ಜೂಡೋನು ಅಲ್ಲ, ಈ ಕಡೆ ಬಾಕ್ಸಿಂಗು ಅಲ್ಲ, ಆ ಥರ ಮಿಡ್ಲ್ ಸೆಂಟ್ರಲ್ ಇರೋ ಗೇಮು. ಅದರದ್ದೇ ಒಂದು ಡಿಫ್ರೆಂಟ್ ವೇ, ಕರಾಟೆದೇ ಒಂದು ಡಿಫ್ರೆಂಟ್ ವೇ ಸ್ಪೋರ್ಟ್ಸ್ ಕರಾಟೆದು. ಈಗ ನಿಮ್ದು ಕರಾಟೆಯಲ್ಲಿ ಈ ಫೀಲ್ಡ್ ಅಲ್ಲಿ ಮೇಲ್ ಬರ್ಬೇಕಂತ ತುಂಬಾ ಜನ ಟ್ರೈ ಮಾಡ್ತಾರೆ. ಅದು ಕರೆಕ್ಟ್ ವೇ ಅಲ್ಲಿ ಮೇಲ್ ಬರ್ಬೇಕಂದ್ರೆ ಪ್ರಾಪರ್ ವೇ ಯಾವುದೇ ಫೀಲ್ಡ್ ಅಲ್ಲಿ ಮೇಲ್ ಬರೋದಂದ್ರೆ ಫಸ್ಟ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಮೇಲ್ ಹೋಗೋದು. ಹಾರ್ಡ್ ವರ್ಕಿಂಗ್ ಯಾವ ತರ ಮಾಡ್ಕೊಂಡ್ರೆ ಅದಕ್ಕೊಂದು ಪ್ರಾಪರ್ ಪರ್ಟಿಕ್ಯುಲರ್ ವೇ ಅಲ್ಲಿ ಹಾರ್ಡ್ ವರ್ಕ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಕರಾಟೆ ಮೇಲ್ ಬರ್ಬೇಕಂತ ಹೇಳಿದ್ರೆ ದಿನಕ್ಕೆ ನಾನು ಬರೀ 1000 ಕಿಕ್ಸ್ ಮಾಡ್ತೇನೆ. 1000 ಕಿಕ್ ಮಾಡಿದ್ರೆ ಒಂದು ಕಿಕ್ ಇಂಪ್ರೂವ್ ಆಗುತ್ತೆ. ಇಡೀ ಆಲ್ ಓವರ್ ಕರಾಟೆ ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗ್ಲಿಕ್ಕೆ ಆಗೋದಿಲ್ಲ. ಬರೀ ಪಂಚಸ್ ಮಾಡ್ತೇವೆ, ಪಂಚಸ್ ಇಂಪ್ರೂವ್ ಆಗುತ್ತೆ. ಅದೇ ತರ ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಕೊ, ಎಲ್ಲದಕ್ಕೂ ಪ್ರಾಪರ್ ಶೆಡ್ಯೂಲ್ ಮಾಡಿ, ಪ್ರಾಪರ್ ಒಂದು ಟೈಮ್ ಟೇಬಲ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಕರಾಟೆ ಎಲ್ಲ ಯಾವ ಗೇಮ್ ಅಲ್ಲಿ ಬೇಕಾದ್ರೂ ಮುಂದೆ ಬರ್ತಾರೆ. ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು, ಒಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಆಗೋದಿಲ್ಲ. ಈಗ ತುಂಬಾ ಜನ ಕ್ರಿಯೇಟಿನ್ ಪೌಡರ್ಸ್ ಮತ್ತೆ ಪ್ರೋಟೀನ್ ಪೌಡರ್ಸ್ ಬಗ್ಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಜಿಮ್ ಒಬ್ಬರು ಮಾತ್ರ ತಗೊಳ್ಬೋದು, ಇಲ್ಲ ಕರಾಟೆ ಅವರು ತಗೊಳ್ಬೋದು, ಇಲ್ಲ ಕ್ರಿಯೇಟಿನ್ ತಗೊಳ್ತಿದ್ದೆ ಅಂದ್ರೆ ತುಂಬಾ ಜನ ಬೇರೆ ವೇ ನೋಡ್ತಾರೆ. ಈಗ ಅಟ್ಲೆಟ್ಸ್ ಡ್ರಗ್ಸ್ ತರ ಆ ತರ ನೋಡ್ತಿದ್ರು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅಂದ್ರೆ ಆ ತರ ನೋಡ್ತಿದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾಲೆಜ್ ಇಲ್ಲ ಅಂತವರಿಗೆ ನೀವು ಒಂದ ನಾಲೆಜ್ ಕೊಡ್ಕೊ. ಅಂದ್ರೆ ಕ್ರಿಯೇಟಿನ್ ಅಂದ್ರೆ ಎಂತ, ಕ್ರಿಯೇಟಿನ್ ಯಾವ್ದಕ್ಕೆ ಯೂಸ್ ಆಗ್ತೋ, ಕ್ರಿಯೇಟಿನ್ ಇಂದ ಯಾವ ತರ ಬೆನಿಫಿಟ್ಸ್ ಇತ್ತು ನಮ್ಗೆ. ಬೇಸಿಕಲಿ ಕ್ರಿಯೇಟಿನ್ ಅಂತ ಹೇಳಿದ್ರೆ ಕ್ರಿಯೇಟಿನ್ ಬಂದ್ಬಿಟ್ಟು ನಿಮ್ ಬಾಡಿಲಿರೋ ATP ಏನಂದ್ರೆ ಮಸಲ್ ಬ್ರೇಕ್ ಡೌನ್ ಆಗುತ್ತೆ, ಮಸಲ್ ರಿಕವರಿಗೆ ಕ್ರಿಯೇಟಿನ್ ಯೂಸ್ ಮಾಡುತ್ತೆ. ಕ್ರಿಯೇಟಿನ್ ನೀವು ಒಂದು 20-30 ಡೇಸ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವೆಯ್ಟ್ಸ್ ಮಾಡ್ತಿರೋದಾದ್ರೆ ನಾರ್ಮಲಿ ಅವ್ರಿಗೆ ಮಸಲ್ ಪಂಪ್ ಆಗಿರುತ್ತೆ, ಮಸಲ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಇವಾಗ ಬ್ರೇಕ್ ಡೌನ್ ನೀವು ವರ್ಕೌಟ್ ಮಾಡಿ ನಿಮ್ ಮಸಲ್ಸ್ ಬ್ರೇಕ್ ಡೌನ್ ಆಗಿರುತ್ತೆ, ಅವಾಗ ನೀವು ಕ್ರಿಯೇಟಿನ್ ಯೂಸ್ ಮಾಡೋದ್ರಿಂದ ಆ ಬ್ರೇಕ್ ಡೌನ್ ಆದ ಮಸಲ್ ರಿಕವರ್ ಆಗುತ್ತೆ. ಅದಕ್ಕೋಸ್ಕರ ಕ್ರಿಯೇಟಿನ್ ಪ್ರೋಟೀನ್ ಪೌಡರ್ ಆಗಿ. ಪ್ರೋಟೀನ್ ಅಂತ ಹೇಳಿದ್ರೆ ಅದು ಇಂಟೇಕ್, ನಾವು ಅದನ್ನ ಇಂಟೇಕ್ ಮಾಡ್ತೀವಿ. ಪ್ರೋಟೀನ್ ನೀವು ತಿನ್ನೋ ಎಲ್ಲ ಫುಡ್ ಅಲ್ಲೂ ಪ್ರೋಟೀನ್ ಇದ್ದೇ ಇರುತ್ತೆ. ಪ್ರೋಟೀನ್ ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಆಗಿ ನೀವು ಎಲ್ಲದ್ರಲ್ಲೂ ಸಿಗೋ. ಈಗ ಸಪೋಸ್ ನೀವು 40 ಗ್ರಾಮ್ ಪ್ರೋಟೀನ್ ಬೇಕಂತ ಹೇಳಿದ್ರೆ ನೀವು ನಿಮ್ ಸಿಗೋ ನ್ಯಾಚುರಲ್ ಫುಡ್ ಇಂದ ನಿಮ್ ಪ್ರೋಟೀನ್ ತಗೊಳಕ್ ಹೋದ್ರೆ ಸಾಧಾರಣ ನಿಮ್ಗೊಂದು 500-600 ರೂಪಾಯಿ ಖರ್ಚಾಗುತ್ತೆ. ಅದೇ 1 ಸ್ಕೂಪ್ ಆಫ್ ಪೇ ಪ್ರೋಟೀನ್ ಅಲ್ಲ ನಿಮ್ಗೆ 100 ರೂಪೀಸ್ ಆಲ್ಮೋಸ್ಟ್ ಮುಗ್ದು ಹೋಗುತ್ತೆ 40 ಗ್ರಾಮ್ ಪ್ರೋಟೀನ್.
ಬಟ್ ಬರೀ ಆ ಪ್ರೋಟೀನ್ ತಗೊಂಡ್ರೆ ಆಗುದಿಲ್ಲ. ಇಡೀ ಒನ್ ಡೇ ನೀವು ಪ್ರೋಟೀನ್ ಇಂಟೇಕ್ ಎಷ್ಟು ಮಾಡ್ರಿ, ನಾರ್ಮಲಿ ಅಥ್ಲೆಟ್ಸ್ ಎಲ್ಲ ಆದ್ರೆ 1.5 ಗ್ರಾಮ್ ಇಂದ ಪರ್ ಬಾಡಿ ವೇಟ್ ಟು 2.2 ಬಾಡಿ ವೇಟ್ ಅಷ್ಟು ತನಕ ಪ್ರೋಟೀನ್ ಅನ್ನ ಕನ್ಸ್ಯೂಮ್ ಮಾಡ್ಬೋದು. ಅದಕ್ಕಿಂತ ಪ್ರೋಟೀನ್ ಅನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ನಿಮ್ ಡೈಜೆಷನ್ ಕೆಪಾಸಿಟಿನ ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂಡು ಪ್ರೋಟೀನ್ ಇಂಟೇಕ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಈಗ ಜಿಮ್ ಬಿಗಿನರ್ಸ್ ಇರ್ತಾರೆ, ಅವ್ರೀಗ ಕರೆಕ್ಟ್ ವೇ ಈಗ ಮಾಡ್ಲಿಕ್ಕೆ ಜಿಮ್. ಈಗ ಕೆಲವು ತುಂಬಾ ಮೋಟಿವೇಶನ್ ಆಗಿ ಒಂದು ರಾತ್ರಿ ರೀಲ್ಸ್ ನೋಡಿ ಬೆಳಗ್ಗೆ ಜಿಮ್ ಸೇರೋರು ಇದ್ರೆ ಫುಲ್ ಮೋಟಿವೇಶನ್ ಬಂದೆ ಜಾಸ್ತಿ ವೆಯ್ಟ್ ಅದೆಲ್ಲ ಹಾಕ್ತಾರೆ. ಅದ್ರ ಬಗ್ಗೆ ಕರೆಕ್ಟ್ ನಾಲೆಜ್. ಅದೇ ಜಿಮ್ ಅಂತ ಹೇಳಿದ್ರೆ ಜಿಮ್ ಬರೀ ಮೋಟಿವೇಶನ್ ಆಗಿರೋದಿಲ್ಲ, ಅದೊಂದು ಡಿಸಿಪ್ಲಿನ್ ಆಗಿರೋದು ಜಿಮ್ ಅಲ್ಲ. ಏನಕ್ಕಂತ ಹೇಳಿದ್ರೆ ಜಿಮ್ಮಿಗೆ ಬರೋರು ಬರೀ ಮೋಟಿವೇಟ್ ಆಗಿ ಬರೋದಿಲ್ಲ, ಯಾವತ್ತೊಂದು ಡಿಸಿಪ್ಲಿನ್ ಅಲ್ಲಿ ಬರ್ತದೆ. ಡಿಸಿಪ್ಲಿನ್ ಅಂದ್ರೆ ಹೇಳಿದ್ರೆ 5 ಗಂಟೆ ದಿನ ಸಂಜೆ ಬರ್ತಿರ್ತದೆ, ದಿನ ಸಂಜೆನೆ ಬರ್ತಾವ. ಸಂಜೆ ಬರ್ತಿದ್ದವ ಒಂದಿನ 10 ಗಂಟೆ ವಾಪಸ್ ಆತರ ಡಿಸಿಪ್ಲಿನ್ ಆಗಿ ಬರ್ತಾ ಇದ್ರು ಪ್ರಾಪರ್ ಆಗಿ. ಬರೀ ಮೋಟಿವೇಶನ್ ಇಂದ ಯಾವ್ದ್ರಲ್ಲೂ ಸಕ್ಸಸ್ ಸಿಗುದಿಲ್ಲ. ಮೋಟಿವೇಶನ್ ಬೇಕು ಯಾವಾಗ ನಾವು ಡಿಮೋಟಿವೇಟ್ ಆದಾಗ, ಇಲ್ಲಾಂದ್ರೆ ನಮ್ಗೆ ಎಲ್ಲಾದ್ರೂ ಮೈಂಡ್ ಅಪ್ಸೆಟ್ ಇದ್ದಾಗ ಆ ಟೈಮ್ ಅಲ್ಲಿ ಮೋಟಿವೇಶನ್ ನಮ್ಗೆ ಯೂಸ್ ಮಾಡೋದ್ ಬಿಟ್ರೆ ಜಿಮ್ ಇಸ್ ಎ ಪ್ರಾಪರ್ ಡಿಸಿಪ್ಲಿನ್ ಮೋರ್ ದೆನ್ ಅ ಮೋಟಿವೇಶನ್. ಬಿಗಿನರ್ಸ್ ಬಂದಾಗ ಎಂತಾಗತ್ತೆ ಅಂತ ಹೇಳಿದ್ರೆ, ಬಿಗಿನರ್ಸ್ ಫಸ್ಟ್ ನಾವು ಅವ್ರಿಗೆ ಹೇಳ್ಬೇಕು ಏನಂತ. ಇವಾಗ ಅವ್ರು ಏನೋ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿರ್ತು, 6 ಪ್ಯಾಕ್ಸ್ ನೋಡಿರ್ತಾರೆ, ಯಾವಾಗ ಒಬ್ಬ ಹೀರೋ 6 ಪ್ಯಾಕ್ಸ್ ನೋಡ್ಬಿಟ್ಟು ಜಿಮ್ ಸೇರಿ ನಂಗೆ 6 ಪ್ಯಾಕ್ ಬೇಕು ಅಂತ. ಬಟ್ ಅವ್ರಿಗೆ 6 ಪ್ಯಾಕ್ಸ್ ನ ಹೇಗೆ ಬರ್ಸ್ಬೇಕು, ಯಾವ ತರ ಫುಡ್ ಮೇಂಟೈನ್ ಮಾಡಿ, ಯಾವ ತರ ವರ್ಕೌಟ್ ಮಾಡಿ ಬರ್ಸ್ಕ ಅನ್ನೋದ್ಕಿಂತ 6 ಪ್ಯಾಕ್ ವರ್ಕರ್ ನಿಂಗೆ ಯಾವ ತರ ವರ್ಕ್ ಮಾಡ್ಬೇಕಂತ ನಾವು ಅವ್ರಿಗೆ ಹೇಳಿಕೊಡ್ಬೇಕು. ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಕೊಟ್ಟು ಆಮೇಲೆ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡೋದ್ರಿಂದ ಅವರಿಗೆ ಹೇಳ ಮೋಟಿವೇಶನ್ ಜೊತೆ ಅವ್ರಿಗೆ ಡಿಸಿಪ್ಲಿನ್ ಇರೋದು. ಈ ತರ ನಾನು ಇರ್ಬೇಕು, ಈ ತರ ನಾನು ಫುಡ್ ತಿನ್ಬೇಕು, ಈ ತರ ನಾನು ವರ್ಕ್ ಮಾಡ್ಬೇಕು, ಈ ತರ ಕ್ಲೀನ್ ಆಗಿರ್ಬೇಕು ನಾನು ಅನ್ನೋದು ಅವ್ರಿಗೆ ಬರುತ್ತೆ. ಅದೇ ಮೋರ್ ದೆನ್ ಅ ಮೋಟಿವೇಶನ್, ಜಿಮ್ ಇಸ್ ಅ ಡಿಸಿಪ್ಲಿನ್. ನೀವು ನಿಮ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಕೀರ್ತಿ ಜಿಕೆ, ಅವ್ರೀಗ ಆಲ್ಮೋಸ್ಟ್ ಈಗ ಕರಾಟೆ ಅವ್ರಿಗೆ ತುಂಬಾ ಪರಿಚಯ ಇದೆ. ಕರಾಟೆ ಫೀಲ್ಡ್ ಅಲ್ಲಿ ಇರೋರಿಗೆ ಅವ್ರೀಗ ಒಂದು ಕರ್ನಾಟಕ ಸೌತ್ ಫೇಸ್ ಅಂತ ಹೇಳ್ಬೋದು ಈಗ ಕರಾಟೆ. ಸ್ವಲ್ಪ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಈಗ? ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲ. ಆದ್ರೆ ಮೇನ್ ಆಗಿ ಒಂದಂತ ಹೇಳಿದ್ರೆ ಅವ್ರ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ಅವ್ರು ಯಾವತ್ತು ಯಾವ್ದೇ ಪ್ಲೇಯರ್ ಆಗಿರ್ಲಿ, ಯಾವ್ದೇ ಪ್ಲೇಯರ್ ಕಲಿತಾ ಅಂತ ಇದ್ದಾಗ ನಿಮ್ಗೆ ಕಲ್ಸಕ್ ಅವ್ರು ರೆಡಿ ಇರ್ತಾರೆ. ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ಕೋ. ಇವಾಗ ಬೇಸಿಕಲಿ ನಾನು ಯಾರು ಅನ್ನೋನಾಗಿ ಅವ್ರಿಗೆ ಪರಿಚಯ ಆಗಿದ್ದು. ನಂಗೆ ಮೊದಲಿನ ಕೀರ್ತಿ ಸರ್ ಬಗ್ಗೆ ಗೊತ್ತಿರ್ಲಿಲ್ಲ. ಇವನ್ ಕೀರ್ತಿ ಸರ್ ಬಗ್ಗೆ ನಾನು ಕೇಳಲೂ ಇಲ್ಲ ಇದೊಂದು ಸರ್ಟನ್ ಟೈಮ್ ತನಕ. ಅದಾದ್ಮೇಲೆ ಕೀರ್ತಿ ಸರ್ ಬಗ್ಗೆ ನಂಗೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದ್ನ ನಾನ್ ಅನ್ಸ್ತು, ಓಕೆ ಇವ್ರ ಅಂಡರ್ ಒಂದ್ಸಲ ಟ್ರೈನ್ ಮಾಡಿ ನೋಡುವ, ಇವ್ರು ಯಾವ್ದಾರ ಹೇಳಿದ್ರು ಅವ್ರು ಹೇಳಿಕೊಡೋ ರೀತಿಯಾಗಿರೋ ಅದೇ ಹೇಳೋಣ ಪ್ರಾಪರ್ ಆಗಿ. ಈಗ ನಿಮ್ಗೆ ನಾನ್ ಪಂಚ್ ಮಾಡಂತ ಹೇಳಿದ್ರೆ ನೀವು ಬರೀ ಪಂಚ್ ಮಾತ್ರ ಮಾಡ್ತೀರಿ. ಆ ಪಂಚನ ಯಾಕೆ ಮಾಡ್ಕೊಂತ ಹೇಳಿದ್ರೆ ಎಲ್ಲಿಗ್ ಮಾಡ್ಕೋ, ಯಾವ ತರ ಮಾಡ್ಕೋ, ಈ ತರ ಹೇಳಿಕೊಟ್ಟಾಗ ನೀವು ಬೇಸ್ಟ್ ಪಿನ್ ಟು ಪಿನ್ ಕಲಿತೋದ್ರು. ನಮ್ ಕೀರ್ತಿ ಸರ್ ಅದೇ ತರ ಪಿನ್ ಟು ಪಿನ್ ಎಲ್ಲ ಹೇಳ್ಕೊಟ್ಟೋದಕ್ ನಾವ್ ಇವಾಗ ಈ ಲೆವೆಲ್ ಅಲ್ಲಿ ಇತ್ತು. ಅವ್ರ ಅಂಡರ್ ಟ್ರೈನ್ ಮಾಡಿದ್ರು ಯಾರ ಹತ್ರ ಬೇಕಾದ್ರು ಕೇಳಿದ್ರು ಅವ್ರು ಇದೇ ಆನ್ಸರ್ ಕೊಟ್ರು 100%. ಬಿಕಾಸ್ ಎಂತಂತ ಹೇಳಿದ್ರೆ ಅವ್ರು ಟ್ರೈನ್ ಮಾಡೋ ರೀತಿ ಆ ತರ ಇದೆ. ಅಂದ್ರೆ ನಿಮ್ಗೆ ಯಾವ ತರ ಬೇಕು. ಈಗ ಕೆಲವ್ರ ಕೈಯಲ್ಲೇ ಕೆಲವು ಟೆಕ್ನಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ನ ಆ ಟೆಕ್ನಿಕ್ ಮಾಡ್ತಾರೆ ಎಂತ ಪ್ರಾಕ್ಟೀಸ್ ಮಾಡ್ಕೊ. ಇಲ್ಲ ಅಂತ ಹೇಳಿದ್ರೆ ಅವ್ನ ಆ ಟೆಕ್ನಿಕ್ಸ್ ಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ಟೆಕ್ನಿಕ್ಸ್ ನ ಯಾವ ತರ ಪ್ರಾಕ್ಟೀಸ್ ಮಾಡ ಆ ತರ ಹೇಳಿಕೊಟ್ರು. ಮತ್ತೆ ಹೇಳಲ್ಲ ಮತ್ತೆ ಅವ್ರ ಬಗ್ಗೆ ಹೇಳೋಕೆ ಸುಮಾರು ಇತ್ತು. ಅದು ಹೇಳ್ರೆ ಇವತ್ತಿಡೀ ಮುಗುದಿಲ್ಲ. ನಿಮ್ದು ವಿಡಿಯೋದಲ್ಲಿ ಪೂರ್ತಿ ಅವ್ರ ಬಗ್ಗೆನೇ ಇರುತ್ತೆ. ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಕಂತ ಹೇಳಿದ್ರೆ ಅದೇ ನಿಮ್ಮನ್ನ ನೋಡಿ ಅವ್ರು ನಿಮ್ಗೆ ಟ್ರೈನ್ ಮಾಡ್ತಾರೆ. ನಿಮ್ಗೆ ಎಂತ ಬೇಕು ಅದನ್ನ ನೋಡಿ ಆ ತರ ಟ್ರೈನ್ ಮಾಡ್ತಾರೆ. ಈಗ ಪರ್ಸನಲ್ ಕ್ವಶನ್ ಕೇಳ್ತೇವೆ. ಈಗ ಜಿಮ್ ಚೂಸ್ ಮಾಡಿದ್ರೆ ಇಲ್ಲ ನೀವು ಕರಾಟೆ ಚೂಸ್ ಮಾಡ್ತೀವಿ, ಎರಡು ಆಪ್ಷನ್ ಇಟ್ಟರೆ? ಇಲ್ಲ, ಜಿಮ್ ಚೂಸ್ ಮಾಡಿದ್ರೆ ಕರಾಟೆ ಚೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಅದೇ ಬೇಸಿಕಲಿ ಎಂತ ಅಂತ ಹೇಳಿದ್ರೆ ಜಿಮ್ ವೆಯ್ಟ್ ಟ್ರೈನಿಂಗು ಇಸ್ ಅ ಪಾರ್ಟ್ ಆಫ್ ಅ ಟ್ರೈನಿಂಗ್. ವೆಯ್ಟ್ ಟ್ರೈನಿಂಗ್ ನೀವು ಮಾಡ್ಕೆ ಜಿಮ್ ಅಂತ ಹೇಳಿದ್ರೆ ಬರೀ ಬಾಡಿ ಬಿಲ್ಡಿಂಗ್ ಅಂತಲ್ಲ. ಇವಾಗ ಒಂದು ಡಂಬಲ್ಸ್ ಇಟ್ಕೊಂಡು ನೀವು ಎಲ್ಲಾ ತರದ್ದು ಟ್ರೈನ್ ಮಾಡ್ಬೋದು. ಸ್ಪೀಡ್ ಟ್ರೈನ್ ಮಾಡ್ಬೋದು, ಸ್ಟ್ರೆಂತ್ ಟ್ರೈನ್ ಮಾಡ್ಬೋದು. ಆ ಜಿಮ್ ಅದೇ 5 kg ಡಂಬಲ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು, ವೆಯ್ಟ್ ಗೇನು ಮಾಡ್ಬೋದು. ಆದ್ರಿಂದ ಇನ್ನು ಅಂದ್ರೆ ಹೈಪರ್ಟ್ರೋಫಿ ಎಕ್ಸರ್ಸೈಸಸ್ ಬೇರೆ, ಐಸೋಲೇಟೆಡ್ ವರ್ಕೌಟ್ಸ್ ಬೇರೆ, ತುಂಬಾ ತರದ ವರ್ಕೌಟ್ಸ್ ಇತ್ತು ಜಿಮ್ ಅಲ್ಲೇ. ಕ್ರಾಸ್ ಫಿಟ್ನೆಸ್ ಮಾಡ್ಬೋದು ನೀವು ಜಿಮ್ ಅಲ್ಲೇ. ಇಲ್ಲ ಅಂತ ಹೇಳಿದ್ರೆ ಫಂಕ್ಷನಲ್ ಟ್ರೈನಿಂಗ್ ಎಲ್ಲದು ಒಂದ್ ವೆಯ್ಟ್ ಟ್ರೈನಿಂಗ್ ಅಲ್ಲಿ ಇದಿಷ್ಟು ಇನ್ವಾಲ್ವ್ ಆಗ್ತು. ಸೊ ನಾವೆಂತ ಮಾಡುತ್ತೆ ಅಂತ ಹೇಳಿದ್ರೆ ಆಸ್ ಅ ಅಥ್ಲೆಟ್ ನಾನು ಕರಾಟೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಯಾವ ತರ ಟ್ರೈನ್ ಮಾಡ್ತೆ ಅಂತ ಹೇಳಿದ್ರೆ ವೆಯ್ಟ್ ಟ್ರೈನಿಂಗ್ ಯಾವ ತರ ನನ್ ಗೇಮಿಗೆ ಬೇಕು ಆ ತರ ವೆಯ್ಟ್ ಟ್ರೈನಿಂಗ್ ನಾನು ಮಾಡ್ತೆ ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಅವ್ರ ಟ್ರೈನಿಂಗ್ ಬೇರೆ, ಈಗ ಆಸ್ಥೆಟಿಕ್ ಬಾಡಿ ಅವ್ರ ಟ್ರೈನಿಂಗ್ ಬೇರೆ, ವೆಯ್ಟ್ ಲಾಸ್ ಬಂದವರಿಗೆ ಟ್ರೈನಿಂಗ್ ಬೇರೆ, ವೆಯ್ಟ್ ಗೇನಿಂಗ್ ಬಂದವರಿಗೆ ಟ್ರೈನಿಂಗ್ ಬೇರೆ. ಅಂದ್ರೆ ವೆಯ್ಟ್ ಟ್ರೈನಿಂಗ್ ನ ನೀವು ಯಾವ ತರ ಶೆಡ್ಯೂಲ್ ಮಾಡ್ತೀರಿ. ಈಗ ಸಪೋಸ್ ಕಪೂರ ಇರೋರಿಗೆ ಸ್ಟ್ರೆಂತ್ ಇರುವುದಿಲ್ಲ,
ಅವ್ರು 5 kg ಡಂಬಲ್ಸ್ ಇಟ್ಕೊಂಡ್ಗಳು 5 kg ಡಂಬಲ್ಸ್ ಒಟ್ಟಿಗೆ ಕೆಳಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಆ 5 kg ಡಂಬಲ್ಸ್ ಹೇಗೆ ಇಟ್ಕೊಳ್ಬೇಕು, ಅದಕ್ಕೆ ಯಾವ ತರ ಅವ್ರಿಗೆ ಸ್ಟ್ರೆಂತ್ ಬೇಕು, 2.5 kg ಡಂಬಲ್ಸ್ ಕೊಟ್ಟು ಯಾವ ತರ ಸ್ಟ್ರೆಂತ್ ತರಿಸ್ಬೇಕು, ಆ ತರ ಸ್ಟ್ರೆಂತ್ ತರಿಸಿ ಆಮೇಲೆ ವರ್ಕೌಟ್ ಅಂತ ಹೇಳಿಕೊಡೋದು. ಚೂಸ್ ಮಾಡೋದಿದ್ರೆ ಅಫ್ಕೋರ್ಸ್ ಕರಾಟೆನೇ ನಾನು ಚೂಸ್ ಮಾಡೋದು, ಬಿಕಾಸ್ ಆ ಗೇಮಿಗೋಸ್ಕರ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈಗ ನೋಡಿದ್ವಿ ನಿಮ್ ಕ್ಲಾಸ್ ಎಲ್ಲ ತಗೊಳ್ತಿದ್ರೆ ಮಕ್ಕಳಿಗೆ ಟೈಮಿಂಗ್ಸ್ ಅಂತ ನಿಮ್ ಕ್ಲಾಸ್ ಕ್ಲಾಸಿಗೆ ಟೈಮಿಂಗ್ ಬಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ ನಾರ್ಮಲ್ ಆಗಿ ನಾನು ಕ್ಲಾಸ್ ತಗೊಳ್ಳೋದು. ಯಾರೆಲ್ಲ ಮ್ಯಾಚಿಗೆ ಹೋದ್ರು ಅವರಿಗೆ 24 hours ಜಿಮ್ ಓಪನ್ ಇರುತ್ತೆ. ಅವ್ರು ಎಷ್ಟೊತ್ತು ಬಂದ್ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಕೀ ಇಲ್ಲೇ ಇರತ್ತೆ, ಇಲ್ಲಾಂದ್ರೆ ನನ್ನ ಹತ್ರನೇ ಇರುತ್ತೆ. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ನಾನು ಅವ್ರಿಗೆ ಹೇಳಿರುತ್ತೆ, ಇಲ್ಲೇ ಕೆಳಗಡೆ ಶಾಪ್ ಅಲ್ಲಿ ಇರುತ್ತೆ. ಈಗ ಜಿಮ್ ಟೈಮಿಂಗ್ಸ್ ನಿಮ್ದು? ಜಿಮ್ ಟೈಮಿಂಗ್ ಮಾರ್ನಿಂಗ್ 5:30 ಇಂದ ಸ್ಟಾರ್ಟ್ ಆಗುತ್ತೆ, ನೈಟ್ 10 o'clock ತನಕ ಓಪನ್. ಫೀಸ್ ಎಲ್ಲ ಎಷ್ಟು? ಫೀಸ್ ಎಲ್ಲ ನಾರ್ಮಲ್ ಈಗ ಬೇಸಿಕ್ಲಿ ಹೊರಗಡೆ ಎಲ್ಲ ಇಲ್ಲಿ ನಮ್ ಲೋಕಲ್ ಅಲ್ಲಿ ಚಾರ್ಜ್ ಮಾಡ್ತಿರೋ ರೇಟ್ ಅಲ್ಲೇ ನಾವು ಚಾರ್ಜ್ ಮಾಡ್ತಿದ್ದೋ. 500 to 800 rupees ಚಾರ್ಜ್ ಮಾಡುತ್ತೋ. ಪರ್ಸನಲ್ ಟ್ರೈನಿಂಗ್ ಆದ್ರೆ ಡಿಪೆಂಡಿಂಗ್ ಅಪಾನ್ ದ ಕ್ಲೈಂಟ್ ಯಾವ ತರ ಇರುತ್ತೋ ಆ ತರ ನಾವು ಚಾರ್ಜ್ ಮಾಡೋದು. ನಿಮ್ದು ಅಥ್ಲೆಟಿಕ್ ಅಂತೆಲ್ಲ ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಿದ್ದೀರಾ ಈಗ? ನಾರ್ಮಲ್ ಆಗಿ ಗೇಮ್ ಆಕ್ಚುಲಿ ನಾನೇ ವಾಲಿಬಾಲ್ ಮತ್ತೆ ಕರಾಟೆ ನಾನೇ ಎಲ್ಲ ತರ ಟ್ರೈನಿಂಗ್ ನಾನ್ ಕಲ್ತ್ಕೊಂಡ್ ಬಂದಿದ್ದೀನಿ ಟ್ರೈನಿಂಗ್ ಅಲ್ಲಿ. ಬಾಡಿ ಬಿಲ್ಡಿಂಗ್ ಇದಾಗಲೂ ಸರ್ಟಿಫಿಕೇಟ್ ಆಗಿದೆ. ಆತರ ಯಾವ ಗೇಮಿಗೆ ಯಾವ ತರ ಬೇಕು ಆ ತರ ಟ್ರೈನಿಂಗ್ ಮಾಡಿ. ಈಗ ನಿಮ್ಮ ತಮ್ಮ ಇದ್ದ ಈಗ ಶ್ರೇಯಸ್ ಎನ್ನರ್, ನಿಮ್ದು ಈಗ ಮನೇಲಿ ಹೇಗಿರ್ತೀರಿ ನೀವೀಗ? ಇಬ್ರು ನ್ಯಾಷನಲ್ ಪ್ಲೇಯರ್ಸ್, ತುಂಬಾ ರೆಕಗ್ನೇಷನ್ ಇದೆ ಹೊರಗಡೆ ಈಗ ಕರಾಟೆ ಫೀಲ್ಡ್ ಅಲ್ಲಿ. ಅವ್ರು ನೀವು ಈಗ ಹೇಗ್ ಫೇಸ್ ಮಾಡ್ತೀರಾ ಅವ್ರನ್ನ? ಈಗ ಫುಲ್ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಇಲ್ಲ ಕರಾಟೆ ಬಗ್ಗೆ ಮಾತಾಡ್ತೀರಾ? ಇಲ್ಲ, ಕರಾಟೆ ಬಗ್ಗೆನೇ ಆಕ್ಚುಲಿ ಕರಾಟೆ ಬಗ್ಗೆನೇ ಮಾತಾಡ್ತಾ ಇರುವುದು ಆಗಿದೆ ಅಂತ ಇಲ್ಲ. ಅವನ್ ತಲೆಲ್ಲೂ ಕರಾಟೆ ಬಗ್ಗೆನೇ ಇದೆ, ಫಿಟ್ನೆಸ್ ಫೀಲ್ಡ್ ಬಗ್ಗೆನೇ. ಅವನು ಈಗ ಫಿಸಿಯೋ, ಸೊ ಅವನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾ. ಪ್ರಾಕ್ಟೀಸ್ ಮಾಡುವಾಗ ಅದೇ ಅವನ್ ಸಪೋಸ್ ಬೆಳಗ್ಗೆ ಎದ್ರೆ ಅವನಿಗೆ ಎಪ್ಸುದು ಆ ತರ ಅಂತಿಲ್ಲ. ಅವನಿಗೆ ಎದ್ರೆ ಬರ್ತಾ, ನಾನ್ ಬೇಗ ಎದ್ರೆ ನಾನ್ ಬಂದ್ಬೇಕ, ಅವ್ನಿಗೆ ಬೇಕಾದ್ರೆ ಅವ್ನ್ ಬಂದ್ ಪ್ರಾಕ್ಟೀಸ್ ಮಾಡ್ತಾ. ನಾನು ಫೋರ್ಸ್ ಮಾಡಿ ಇದ್ ಮಾಡುದು ಇಲ್ಲ ಕರಾಟೆದೆ ಮಾತ್ರ ಆ ತರ ಅಂತೇಳ. ನಾರ್ಮಲ್ ಅಣ್ಣ ತಮ್ಮ ಹೇಗಿರ್ತ ಹಂಗೆ ನಾವ್ ಅಣ್ಣ ತಮ್ಮ ಇರುತ್ತ. ಆದ್ರೆ ಕೋವಿಡ್ ಟೈಮಲ್ಲೆಲ್ಲ ನಾನು ಅವನು ಮನೇಲಿ ಇರ್ತ ಆಸ್ ಎ ಟ್ರೈನಿಂಗ್ ಪಾರ್ಟ್ನರ್ ಆಗ ನಾನು ಅವನು ಟ್ರೈನ್ ಮಾಡ್ತಾ ಇದ್ದೆ. ಈಗ ನಿಮ್ ಜಿಮ್ ಅಡ್ರೆಸ್ ಬಗ್ಗೆ ಹೇಳಿ ನಮ್ ವೀಕ್ಷಕರಿಗೆ. ಜಿಮ್ ಅಡ್ರೆಸ್ ಗೆ ಹೆಂಗಂತ ಹೇಳಿದ್ರೆ, ನೀವು ಉಪ್ಪುಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಹೇಳಿದ್ರೆ ಅಲ್ಲಿಂದ ಮೆಡಿಕಲ್ ರೋಡ್ ಬೀಚ್ಗೆ ಹೋಗೋ ರೋಡ್ ಅಂತ ಸಿಗುತ್ತೆ. ಅಲ್ಲಿಂದ 150 ಮೀಟರ್ ಅಷ್ಟೇ ಬರ್ತಾ ಮೇಲ್ಗಡೆ ಸಾಗರ್ ಕಾಂಪ್ಲೆಕ್ಸ್ ಅಲ್ಲಿ ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅವರೇ, ನಮ್ಮ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಮ್ಮ ವೀಕ್ಷಕರಿಗೆ. ಈಗ ನಮ್ಮ ಇಂಟೆನ್ಷನ್ ಅಂದ್ರೆ ಈಗ ಕರಾಟೆ ತುಂಬಾ ಡ್ರಾಪ್ ಔಟ್ ಆಗಿರ್ತಾರೆ, ಅವ್ರು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಕರೆಕ್ಟ್ ವೇ. ಅದಕ್ಕೆ ನಿಮ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳುವ ಅಂತ ನಿಮ್ ಕಾಂಟ್ಯಾಕ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು.